ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನುಗ್ಗೆಕಾಯಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತೊಗರಿಬೇಳೆನ 2 ಕಪ್ಪು ಅಳತೆಯಲ್ಲಿ ತೊಗೊಂಡು ಅದನ್ನು ಬಿಸಿ ನೀರು ಕುದಿಬೇಕಾದ್ರೆ ತೊಗರಿಬೇಳೆನ ಹಾಕಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಹಾಕಿಬಿಟ್ಟು ಅದು ಕುದೀತಿರ್ಬೇಕಾದ್ರೆ ಟೊಮೆಟೊ ಯೂಸ್ ಮಾಡಬೇಕು. ಟೊಮೆಟೊಸ್ ಒಂದು 3ರಿಂದ 4 ಟೊಮೆಟೊಸು, ಇಲ್ಲ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅಂತ 4ರಿಂದ 5 ಯೂಸ್ ಮಾಡ್ತೀವಿ ಯೂಶ್ವಲಿ ನುಗ್ಗೆಕಾಯಿಗೆ. ಅದಾದಮೇಲೆ ಏನು ಮಾಡಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಸಾರು ಕಲರ್ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ ಯೂಸ್ ಮಾಡಬೇಕು. ಅರಿಶಿನ ಪುಡಿ ಯೂಸ್ ಮಾಡಿ ಒಂದು 3ರಿಂದ 4 ವಿಷಲು, ಇಲ್ಲ ಬೇಳೆ ಸ್ವಲ್ಪ ಗಟ್ಟಿ ಇದೆಯಾ ಸೊ ಆವಾಗ ಒಂದು 5ರಿಂದ 6 ವಿಷಲ್ಲು ಯೂಸ್ ಮಾಡಿ ಆವಾಗ ಮೆತ್ತಗಾಗಿರುತ್ತೆ. ಸೊ ಅದಾದಮೇಲೆ ಅದು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವು, ಒಂದು ಹಚ್ಚಿಟ್ಕೊಂಡ್ರೆ ಈರುಳ್ಳಿ, ಸ್ವಲ್ಪ ಅದು ಕಂದು ಬಣ್ಣ ತಿರುಗ್ತಿದೆ, ಗೋಲ್ಡನ್ ಬ್ರೌನ್ ತಿರುಗ್ತಿದೆ ಅನ್ಬೇಕಾದ್ರೆ ಒಂದು ಬಟ್ಲದಲ್ಲಿ ನೀರಿಗೆ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ, ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, 2ರಿಂದ 2.5 ಸ್ಪೂನ್ ಸಾಂಬಾರು ಪುಡಿ, ಮತ್ತು ನಿಮ್ಮ ಕೈ ಅಳತೆ ಅಥವಾ ನಾನು ಕೈ ಅಳತೆ ಯೂಸ್ ಮಾಡ್ತೀನಿ ದಪ್ಪ ಉಪ್ಪಿಗೆ, ಇಲ್ಲ ಅಂದರೆ 1.5 ಸ್ಪೂನಷ್ಟು ದಪ್ಪ ಉಪ್ಪು ಯೂಸ್ ಮಾಡಿ, ಆಯಿತಾ. ದಪ್ಪ ಉಪ್ಪು ಯೂಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಸ್ವಲ್ಪ ಕುದೀತಿದೆ ಅನ್ಬೇಕಾದ್ರೆ ಅವಾಗ ಏನು ಮಾಡಬೇಕು, ಇದು ನುಗ್ಗೆಕಾಯಿ ಹಚ್ಚಿಟ್ಟಿರ್ತೀವಲ್ಲ ಆ ನುಗ್ಗೆಕಾಯಿನ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಯೂಶ್ವಲಿ ನುಗ್ಗೆಕಾಯಿ ಸಾರಿಗೆ ಇದನ್ನು ಯೂಸ್ ಮಾಡ್ತೀನಿ, ಹುಣಸೆಹಣ್ಣು ಒಂದು ನಿಮ್ಮ ಕೈ ಇಂಚು, ಒಂದು 2 ಇಂಚು ಅಥವಾ 2 ಇಂಚರಷ್ಟು ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ನೀರು, 1 ಗ್ಲಾಸಷ್ಟು ನೀರು, 1 ಗ್ಲಾಸ್ ಅಂದರೆ ತೀರಾ ದೊಡ್ಡ ಗ್ಲಾಸ್ ಅಲ್ಲ, ಕಾಫಿ ಕುಡಿಯೋಷ್ಟು ಲೋಟದಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಅದು ಆ ನುಗ್ಗೆಕಾಯಿಗೆ ಸ್ವಲ್ಪ ಎಲ್ಲ ಉಪ್ಪು ಖಾರ ಎಲ್ಲ ಹತ್ಕೊಳ್ಳೋ ಥರ ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ನೋಡಿ ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ. ಅದು ಉಪ್ಪು ಖಾರ ಎಲ್ಲ ಹತ್ತಿದೆ ಅಂದಮೇಲೆ ನೀವೇನು ಮಾಡಬೇಕು, ಅದು ವಿಷಲ್ ಆಗಿರುತ್ತಲ್ಲ ಒಂದು 4-5, ಅದನ್ನು ಆರಿಸ್ಬಿಟ್ಟು ಚೆನ್ನಾಗಿ ಮೆತ್ತಗಾಗಿದ್ದರೆ ಹಂಗಾಯಿತು, ಇಲ್ಲ ಅಂದರೆ ಮಸ್ಕೊಂಡು ಅದನ್ನು ಹಾಕಬೇಕು. ಅದು ಬೇಳೆನ ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ಬಿಟ್ಟು ಒಂದು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಂದರೆ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಒಂದು ಸ್ಪೂನ್ ತುಪ್ಪ ಯೂಸ್ ಮಾಡಬೇಕು.
ನುಗ್ಗೆಕಾಯಿ ಬೆಂದಿದೆಯಾ ಅನ್ನೋದಕ್ಕೆ ಅದು ಕಲರ್ ಚೇಂಜ್ ಆಗಿರಬೇಕು ಮತ್ತು ಆ ಬೀಜ ಆಚೆ ಬರೋ ಥರ ಕಾಣಿಸ್ಬೇಕು. ಆವಾಗ ಸಾಂಬಾರನ್ನ ಆಫ್ ಮಾಡಿ